ಕನ್ನಡ ವಿರೋಧಿ ಅಲ್ಪಜ್ಞಾನಿ ಮಹಾಗರ್ವಿ ಕಮಲ್ ಹಾಸನ್ಗೆ ಸಿರಿಗನ್ನಡಂ ಗೆಲ್ಗೆ ಕನ್ನಡವೇ ಸತ್ಯ ಕಮಲ್ ಹಾಸನ್ಗೆ ನಾವು ಇವತ್ತು ಏನು ಕನ್ನಡಕ್ಕೆ ಅಪಮಾನ ಮತ್ತೆ ಕನ್ನಡಕ್ಕೆ ಅವಮಾನ ಸಂದರ್ಭದಲ್ಲಿ ಅದು ಎಂಥದ್ದೇ ನಷ್ಟ ಮತ್ತೆ ಎಂಥದ್ದೇ ಸಮಸ್ಯೆಗಳಾದ್ರೂ ಅದನ್ನ ಎದುರುಗೊಂಡು ಅವಮಾನ ಮಾಡಿದವ್ರಿಗೆ ಅಪಮಾನ ಮಾಡಿದವ್ರಿಗೆ ತಕ್ಕ ಸಾಕ್ಷಿ ಮಾಡುವಂತಹ ಕೆಲಸವನ್ನ ಕನ್ನಡಿಗರು ಇಂದಿನಿಂದನೂ 80ರ ದಶಕದಿಂದಲೂ ಮಾಡ್ತಾ ಬಂದಿರೋ ಕಾರಣಕ್ಕಾಗಿ ಬಹುಶಃ ಇವತ್ತು ಕನ್ನಡಕ್ಕೆ ಅಂತೋ ಇಷ್ಟೋ ಮರ್ಯಾದೆ ಇವತ್ತು ಉಳ್ಕೊಂಡಿದೆ. ಈಗ ನಮಗೇನೆ ಪಾಪ ಪೊಲೀಸರು ಇಲ್ಲಿ ಮಾಡೋಂಗಿರ್ಲಿಲ್ಲ, ಹೌದು ಇಲ್ಲಿ ನಾವು ಪರ್ಮಿಷನ್ ತೆಗೆದುಕೊಳ್ಳದಲ್ಲೇ ಮಾಡೋ ಆಗಿಲ್ಲ. ಆದ್ರೆ ಕನ್ನಡದ ವಿಚಾರ ಆಗಿರೋದ್ರಿಂದ ನಮ್ಮ ಕಚೇರಿ ಇಲ್ಲೇ ಇರೋದ್ರಿಂದ 10 ನಿಮಿಷದಲ್ಲಿ ಇದನ್ನ ಮುಗಿಸ್ತೀವಿ ಅಂತ ಹೇಳಿ ನಾವು ಇದನ್ನ ಮಾಡಿದ್ವಿ. ಪಾಪ ಅವ್ರು ACP ಅವರು ಇಲ್ಲೆಲ್ಲ ಹೋಗ್ತಾ ಇದ್ರು ಅಂತ ಹೇಳಿ ಪಾಪ ಅವ್ರು ನೋಡಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದಾರೆ ಅಂತ ಹೇಳಿ ಅವ್ರು ಬಂದು ಈಗ ಕೇಳಿದ್ರು. ನಾವು ಅವ್ರಿಗೆ ಹೇಳಿದೀವಿ, ಸಾಕಷ್ಟು ಪ್ರತಿಭಟನೆಗಳು ಮಾಡುವಂತ ಸಂದರ್ಭದಲ್ಲಿ ಇವತ್ತು ನಾವು ಪರ್ಮಿಷನ್ ತೆಗೆದುಕೊಂಡೇ ಮಾಡಿದ್ವಿ. ಆದ್ರೆ ಇಂತಹ ವಿಚಾರಗಳು ಬಂದಾಗ ಯಾರೋ ಅದನ್ನ ಯಾಕೆ ಇವ್ರಿಗೆ ಪ್ರತಿಭಟನೆ ಮಾಡೋದಕ್ಕೆ ನೀವು ಪರ್ಮಿಷನ್ ಕೊಟ್ರಿ ಅಂತಕ್ಕಂತ ಒಂದು ಪ್ರಶ್ನೆಯನ್ನ ಕೇಳುವಂತಹ ಹೋರಾಟಗಳಾಗಿದ್ರೆ ನಾವು ಖಂಡಿತವಾಗಿಯೂ ಪರ್ಮಿಷನ್ ತೆಗೆದುಕೊಂಡು ಮಾಡ್ತಾ ಇದ್ವಿ. ಆದ್ರೆ ಇಡೀ ಕನ್ನಡಿಗರ ಪರವಾಗಿ ಮಾಡ್ತಾ ಇರುವಂತಹ ಇಂತಹ ಹೋರಾಟದಲ್ಲಿ ಪೊಲೀಸರಿಗೆ ಇನ್ಯಾರೋ ಬಂದು ಅವರಿಗೆ ಯಾಕೆ KRS ಪಕ್ಷದವರಿಗೆ ಇಂತಹ ಏನು ಒಂದು ಪ್ರಿವಿಲೇಜ್ ಅನ್ನ ನೀವು ಕೊಟ್ರಿ ಅಂತಕ್ಕಂತ ಕೇಳುವಂತಹ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ನಮಗೆ ಅನ್ಸಿಲ್ಲ. ಯಾಕಂದ್ರೆ ನಾವೆಲ್ಲರೂ ಪೊಲೀಸ್ ರಾದಿಯಾಗಿ ನಾವೆಲ್ಲರೂ ಕನ್ನಡಿಗರು ಇಂತಹ ಒಂದು ಕನ್ನಡದ ಅಪಮಾನದ ವಿಚಾರವನ್ನ ಖಂಡಿಸಬೇಕಾಗಿದೆ. ಅದನ್ನ ಮಾಡಬೇಕಂತ ಕೆಲಸವನ್ನ ಇವತ್ತು KRS ಪಕ್ಷ ಇಲ್ಲಿ ಮಾಡ್ತಾ ಇದೆ. ಹಾಗಾಗಿ ನಾವು ಇದನ್ನ ಪೊಲೀಸರು ದಯವಿಟ್ಟು ಸಹಕರಿಸಬೇಕು. 5 ನಿಮಿಷದಲ್ಲಿ ನಾವು ಇದನ್ನ ಕಾರ್ಯಕ್ರಮವನ್ನ ಮುಗಿಸ್ತೀವಿ. ಕನ್ನಡವನ್ನ ಎತ್ತಿಡಿತಕ್ಕಂತ ಮತ್ತೆ ಕನ್ನಡದ ಮಾನವನ್ನ ಕಾಪಾಡ್ತಕ್ಕಂತ ಕೆಲಸ ನಿಮ್ಮದು ಕೂಡ ಆಗಿದೆ ಅಂತ ಹೇಳಿ ಪೊಲೀಸರು ಭಾವಿಸ್ಕೋಬೇಕು ಸಂದರ್ಭದಲ್ಲಿ ಅಂತ ಹೇಳಿ ನಾನು ಪೊಲೀಸರಿಗೆ ಕೈ ಮುಗಿದು ಕೇಳ್ಕೊತೀನಿ. ನಮ್ಮದು KRS ಪಕ್ಷದ್ದು ಪೊಲೀಸರದ್ದು ಏನಾದ್ರೂ ಇರ್ಲಿ, ಆದ್ರೆ ವಿಚಾರ ಏನು ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. ಈಗಾಗಲೇ ಹಲವಾರು ಜನರು ನಮ್ಮವರು ಹೇಳಿದ್ರು, ಕಮಲ್ ಹಾಸನ್ ಎಂತ ಒಂದು ಕೀಳು ಮಟ್ಟಕ್ಕೆ ಇಳಿದು ಎಂತ ಪ್ರಬುದ್ಧ ನಟ, ಎಂತ ಹಿರಿಯ ನಟ ಅಂತ ಹೇಳಿ ಭಾವಿಸ್ಕೊಂಡಿದ್ದಂತ ಕಮಲ್ ಹಾಸನ್ ಎಂತ ಕೀಳು ಮಟ್ಟದ ಒಂದು ಭಾಷೆಯನ್ನ ಬಳಸಿ ಇವತ್ತು ಏನು ಭಾಷೆ ಅಲ್ಲ, ಅದು ಒಂದು ಪರಿಜ್ಞಾನನೇ ಇಲ್ಲದ ರೀತಿಯಲ್ಲಿ ಮಾತಾಡೋದ್ರ ಮುಖಾಂತರ ಕನ್ನಡಕ್ಕೆ ಅಪಮಾನವನ್ನು ಮಾಡಿದ್ದಾರೆ. ಅದಾದ ನಂತರವೂ ಕೂಡ ತಾನು ಮಾಡಿರ್ತಕ್ಕಂಥದ್ದು ತಪ್ಪು, ತನ್ನ ತಿಳುವಳಿಕೆ ಏನು ಅರಿವು ಏನಿದೆ ಅದು ತಪ್ಪು ಅಂತಕ್ಕಂತ ಒಂದು ಮನವರಿಕೆಯನ್ನ ರಾಜ್ಯದ ಜನರು, ಇತಿಹಾಸ ತಜ್ಞರು, ಹಲವಾರು ಜನರು ಮಾಡಿದಾಗ್ಲೂ ಕೂಡ ಅದನ್ನ ಸರಿಪಡಿಸಿಕೊಂಡು ಕ್ಷಮೆ ಕೇಳುವಂತಹ ಕೆಲಸವನ್ನ ಕಮಲ್ ಹಾಸನ್ ಮಾಡದಲ್ಲೇ ಇನ್ನೂ ಒಂದಷ್ಟು ಅದಕ್ಕೆ ತುಪ್ಪ ಸುರಿಯುವಂತಹ ಕೆಲಸವನ್ನ ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ. ಆದ್ರೆ ಮಂಜುನಾಥ್ ಅವರು ಹೇಳ್ತಾ ಇದ್ರು, ಇದು ಒಂದ್ ರೀತಿಯಾಗಿ ಏನಾಗಿದೆ ಅಂತ ಅಂದ್ರೆ ಸಿನಿಮಾ ಯಾವ್ದೋ ಕಾಂಜಿ ಪಿಂಜಿ ನನ್ನ ಮಕ್ಕಳೆಲ್ಲ ಇವತ್ತು ಕಾಂಜಿ ಪಿಂಜಿ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಸಿನಿಮಾ ಮಾಡಿ ಕಿತ್ತೋಗಿರೋ ಸಿನಿಮಾಗಳು ಓಡಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ, ಮುಂಚೆನೆ ಓಡಲ್ಲ ಅಂತ ಗೊತ್ತಿರೋ ಕಾರಣಕ್ಕಾಗಿ ಒಂದಷ್ಟು ಸ್ಕ್ರಿಪ್ಟೆಡ್ ನಾಟಕಗಳನ್ನ ಇವತ್ತು ಆಡ್ತಕ್ಕಂತ ಕೆಲಸವನ್ನ ಇವತ್ತು ನಿರಂತರವಾಗಿ ಸೋಷಿಯಲ್ ಮೀಡಿಯಾಗಳನ್ನ ಬಳಸಿಕೊಂಡು ಪ್ರಚಾರವನ್ನ ಮಾಡ್ತಕ್ಕಂತ ಕೆಲಸವನ್ನ ಇವತ್ತು ಕೆಲವು ಮಾಧ್ಯಮದ ಕೆಲವು ಸಿನಿಮಾದ ನಟರು, ನಿರ್ದೇಶಕರು, ನಿರ್ಮಾಪಕರು ಮಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಬಹುಶಃ ಏನು ಕಮಲ್ ಹಾಸನ್ಗೆ ಕನ್ನಡದ ಹಿರಿಮೆಯ ಬಗ್ಗೆ ಆಗ್ಲಿ, ಕನ್ನಡದ ಇತಿಹಾಸದ ಬಗ್ಗೆ ಆಗ್ಲಿ ಗೊತ್ತಿಲ್ಲ ಅಂತಕ್ಕಂಥದ್ದು ಇಲ್ಲ. ಎಲ್ಲವೂ ಗೊತ್ತಿದ್ದು ಕೂಡ ಕನ್ನಡದ ವಿಚಾರವನ್ನ ಮಾತಾಡಿದ್ರೆ, ಕನ್ನಡಕ್ಕೆ ಅವಹೇಳನವನ್ನ ಅಪಮಾನವನ್ನ ಮಾಡಿದ್ರೆ ನಮಗೊಂದಷ್ಟು ಪ್ರಚಾರ ಸಿಗುತ್ತೆ. ಈ ಕರ್ನಾಟಕದ ಜನ ನಮ್ಮ ವಿಚಾರವಾಗಿ ಪ್ರತಿಭಟನೆ ಮಾತಾಡೋದು ಇನ್ನೊಂದು ಮಾಡ್ತಾರೆ. ಆ ಮುಖಾಂತರ ಜನರು ನಮ್ಮ ಸಿನಿಮಾದ ಹೆಸರು ಏನಿದೆ, ಅವನ ಸಿನಿಮಾ ಹೆಸರು ಯಾವನಿಗೆ ಗೊತ್ತು? ನಮ್ಗೆ ಯಾರಿಗ ನೆನಪಾಯ್ತಂದ್ರಪ್ಪ ಸಿನಿಮಾ ಹೆಸರು? ರಾಜ್ಯದ ಜನರು ಯಾರಿಗೂ ಕಮಲ್ ಹಾಸನ್ ಸಿನಿಮಾ ಹೆಸರು ಗೊತ್ತಿಲ್ಲ. ನಾವು ಆತನ ಸಿನಿಮಾ ಹೆಸರು ಹೇಳೋದು ಬೇಕಿಲ್ಲ. ಹಾಗಾಗಿ ತನ್ನ ಸಿನಿಮಾವನ್ನ ನೋಡ್ಬಿಡ್ತಾರೆ, ಸಿನಿಮಾ ಹೆಸರು ಜನರ ಬಾಯಿಗೆ ಹೋಗ್ಬಿಡುತ್ತೆ ಅಂತಕ್ಕಂತ ಏನಾದ್ರೂ ದುರುದ್ದೇಶ ಇಟ್ಕೊಂಡು ಕಮಲ್ ಹಾಸನ್ ಇಂತಹ ಒಂದು ಕೀಳು ಪ್ರವೃತ್ತಿಗೆ ಇಳಿದಾರೆ ಅಂತ ಹೇಳಿ ನಮಗೆ ಅನುಮಾನ ಇದೆ. ಹಾಗಾಗಿ ಕಮಲ್ ಹಾಸನ್ ನಾವು ಈ ಮುಖಾಂತರ ರಾಜ್ಯದ ಜನರಿಗೆ ಕೇಳ್ಕೊಳ್ಳೋದು, ಸಿನಿಮಾ ಮಂಡಳಿಯವರಿಗೆ ಕೇಳ್ಕೊಳ್ಳೋದು ಏನಂತ ಅಂದ್ರೆ, ಕಮಲ್ ಹಾಸನ್ 4 ದಿವಸ ಆದ್ಮೇಲೆ ಕ್ಷಮೆ ಕೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಆದ್ರೆ ಕಮಲ್ ಹಾಸನ್ ಸಿನಿಮಾ ಏನಿದೆ ಆ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು. ಇವತ್ತು ಕಮಲ್ ಹಾಸನ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು. ಕಮಲ್ ಹಾಸನ್ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡೋಕೆ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಕಮಲ್
ಹಾಸನ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು. ಅವರ ಸಿನಿಮಾ ಬಿಡುಗಡೆ ಆಗೋದಿಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಮತ್ತೆ ಕರ್ನಾಟಕ ಜನ ಬಿಡಬಾರ್ದು. ಹಾಗೂ ಕಾನೂನು ಮತ್ತೆ ಅವ್ರದೇ ಆದಂತಹ ವ್ಯವಹಾರದ ಒತ್ತಡಕ್ಕಾಗಿ ಸಿನಿಮಾದವರು ಏನಾದ್ರು ಅವರ ಸಿನಿಮಾವನ್ನ ರಿಲೀಸ್ ಮಾಡಿದ್ರು ಕನ್ನಡ ಅಭಿಮಾನಿ ಒಬ್ಬನೇ ಒಬ್ಬ ಥಿಯೇಟರ್ಗೆ ಹೋಗಿ ಇಂಥ ಕನ್ನಡ ವಿರೋಧಿಯ ಸಿನಿಮಾವನ್ನ ನೋಡುವಂತ ಕೆಲಸವನ್ನ ಮಾಡಬಾರ್ದು. ಆಗಷ್ಟೇ ನಾವು ಇಂಥ ಕನ್ನಡ ವಿರೋಧಿಗಳಿಗೆ ತಕ್ಕ ಪಾಠವನ್ನ ಕಲಿಸಿದಾಗೆ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಮಾತಾಡ್ತಾರೆ, ಅವ್ರಿಗೆ ಪ್ರಚಾರ ಎಲ್ಲ ಸಿಕ್ಕಿದ ಮೇಲೆ ಕ್ಷಮೆ ಕೇಳುವಂತ ನಾಟಕವನ್ನ ಆಡ್ತಾರೆ. ಕ್ಷಮೆ ಕೇಳಿದ್ರೆ ಏನ್ ಬಂತು? ಶಿಕ್ಷೆ ಆಗ್ಬೇಕು. ಹಾಗಾಗಿ ಕಮಲ್ ಹಾಸನ್ಗೆ ಈ ಸಾರಿ ಏನು ಕಮಲ್ ಹಾಸನ್ ಸಿನಿಮಾ ಇದೆ ಅದನ್ನ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗದ ಹಾಗೆ ನೋಡ್ಕೊಳ್ಳುವಂತ ಕೆಲಸವನ್ನ ವಾಣಿಜ್ಯ ಮಂಡಳಿಯವರು ಸಿನಿಮಾದವರು ಮಾಡಬೇಕು. ಇನ್ ಕೇಸ್ ಏನಾದ್ರು ಸಿನಿಮಾ ರಿಲೀಸ್ ಆದ್ರೆ ಸಿನಿಮಾ ಥಿಯೇಟರ್ಗೆ ಕಾಲಿಡಿದಾಗೆ ಕನ್ನಡ ಅಭಿಮಾನಿಗಳು ತಕ್ಕ ಪಾಠವನ್ನ ಕಮಲ್ ಹಾಸನ್ಗೆ ಕಲಿಸುವಂತ ಕೆಲಸವನ್ನ ಮಾಡಬೇಕು. ಆ ಮುಖಾಂತರ ಇನ್ನು ಮುಂದಕ್ಕೆ ಯಾರೆಲ್ಲರೂ ಕನ್ನಡದ ಬಗ್ಗೆ ಲಘುವಾಗಿ ಕನ್ನಡವನ್ನ ಬಹಳ ತುಚ್ಛವಾಗಿ ಕಾಣುವಂತ ಮನೋಭಾವನೆಯನ್ನು ಇಟ್ಕೊಂಡಿದ್ದಾರೆ ಅದನ್ನ ಅದಕ್ಕೆ ಒಂದಷ್ಟು ಅವರಿಗೆ ಭಯ ಹುಟ್ಟುವಂತಹ ಮತ್ತೆ ಶಿಕ್ಷೆ ಆಗುತ್ತೆ. ಇಲ್ಲಿ ನಾವು ಸುಲಭವಾಗಿ ಕನ್ನಡದ ಬಗ್ಗೆ ಮಾತಾಡಿ ಜಯಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಒಂದು ವಾತಾವರಣವನ್ನ ಒಂದು ಮೆಸೇಜ್ ಅನ್ನ ನಾವು ಅವರಿಗೆ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಮತ್ತೊಮ್ಮೆ ನನ್ನ ಕಮಲ್ ಹಾಸನ್ಗೆ ಮಾನ ಮರ್ಯಾದೆ ಇದ್ರೆ ಒಂದ್ ಸ್ವಲ್ಪನಾದ್ರೂ ತನಗಿರುವಂತಹ ಗೌರವ ಘನತೆಯನ್ನು ಉಳಿಸ್ಕೋಬೇಕು ಅಂತ ಅಂದ್ರೆ ಕೂಡ್ಲೇನೆ ಕನ್ನಡಿಗರ ಬೇಸರತ್ತಾಗಿ ಕನ್ನಡಿಗರ ಕ್ಷಮೆಯನ್ನ ಕೇಳಿ ಅದಾಗಿನೂ ಕ್ಷಮಿಸೋದು ಬಿಡಿಸೋದು ಕಮಲ್ ಹಾಸನ್ ಕ್ಷಮಿಸೋದು ಬಿಡೋದು ನಮ್ಮೆಲ್ಲರ ಕೈಲಿದೆ. ಇದೇ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ಗೂ ಪಾಪ ಬಹಳ ಜನರು ಶಿವರಾಜ್ ಕುಮಾರ್ ಬಗ್ಗೆನೂ ಹಲವಾರು ವಿರೋಧದ ಮಾತುಗಳನ್ನ ಆಡ್ತಾ ಇದ್ರು. ಹೌದು, ಈ ಸಂದರ್ಭದಲ್ಲಿ ನಮ್ಮವರೇ ಆದ್ರೂ ಕನ್ನಡದ ವಿಚಾರ ಬಂದಾಗ ಕನ್ನಡಕ್ಕೆ ಅಪಮಾನ ಮಾಡದಂತವ್ರನ್ನ ವಿರೋಧಿಸದೆ ಅವರನ್ನ ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನ ಕನ್ನಡದ ಯಾರೇ ಒಬ್ಬ ಪ್ರಿಯ ನಟ ಮಾಡಿದ್ರು ಇಡೀ ಕನ್ನಡಿಗರ 7 ಕೋಟಿ ಜನರಿಗೂ ಪ್ರಿಯವಾಗಿರುವಂತ ವ್ಯಕ್ತಿಯಾಗಿರ್ತಕ್ಕಂಥವ್ರು ಕನ್ನಡ ವಿರೋಧಿಗಳನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಕನ್ನಡಿಗರು ಒಪ್ಕೊಳ್ಳಲ್ಲ. ಹಾಗಾಗಿ ಶಿವರಾಜ್ ಕುಮಾರ್ಗೆ ಇದೆಲ್ಲ ಅರ್ಥ ಆಗ್ಬೇಕು. ಕನ್ನಡಿಗರು ತನಗೆ ಕೊಟ್ಟಿರ್ತಕ್ಕಂತ ಏನು ಪ್ರೀತಿ, ಗೌರವ, ಘನತೆ, ಸಂಪತ್ತು ಇವೆಲ್ಲವೂ ಎಲ್ಲಿಂದ ಬಂದಿದೆ ಅನ್ನೋದನ್ನ ಶಿವರಾಜ್ ಕುಮಾರ್ ಅರ್ಥ ಮಾಡ್ಕೊಂಡು ಕಮಲ್ ಹಾಸನ್ಗೂ ಅವ್ರಿಗೂ ಬಹಳ ಏನು ಕುಚುಕು ಆ ತರದ ಸಂಬಂಧ ಇದ್ರೆ ಕಮಲ್ ಹಾಸನ್ಗೆ ಹೇಳಿ ಬೇಸರತ್ತಾಗಿ ಕನ್ನಡಿಗರ ಕ್ಷಮೆ ಕೇಳುವಂತಕ್ಕಂತ ಮಾತನ್ನ ಶಿವರಾಜ್ ಕುಮಾರ್ ಕಮಲ್ ಹಾಸನ್ಗೆ ಹೇಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ